ಬೆಂಕಿಯ ಮಡಿಲಲ್ಲಿ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಮ್ಮ. ಹೊರಟೆ ಬಿಟ್ಟಿಯಾ? ಸರಿ, ಹೋಗ್ಬಾ. ನೋಡು, ದೊಡ್ಡ ಊರಿಗೆ ಹೋಗ್ತಾ ಇದೀಯಾ, ಎಂತ ಜನ ಇರ್ತಾರೋ ಏನೋ ಅಲ್ಲಿ. ಯಾರು ನಂಬಕ್ ಹೋಗ್ಬೇಡ ನೀನು. ಹೊತ್ತಿಗೆ ಊಟ ಮಾಡು, ನಿನ್ನ ಆರೋಗ್ಯದ ಕಡೆ ಲಕ್ಷ್ಯ ಇರ್ಲಿ. ಬಿಸಿಲಲ್ಲಿ ಜಾಸ್ತಿ ತಿರುಗಬೇಡ. ಅಮ್ಮ, ನನ್ನನ್ನು ನಾನು ನೋಡ್ಕೊಳ್ತೀನಿ, ನೀನು ಹುಷಾರು. ನೀನು ಬರ್ತಾ ಬರ್ತಾ ನಿಮ್ಮ ಅಪ್ಪನ ಥರಾನೇ ಆಗ್ತಾ ಇದೀಯ. 108 ವ್ಯವಹಾರಗಳು ನಿಂದು. ಯಾರಿಗ್ ಗೊತ್ತು ಅದು ಏನ್ ಮಾಡ್ತೀಯೋ ಬಿಡ್ತೀಯೋ. ನೀನು ಏನು ಬೇಕಾದರೂ ಹೇಳು, ಆದರೆ ಒಂದು ಮಾತಂತೂ ಸತ್ಯ, ನಿನಗೆ ನನಗಿಂತ ಶ್ರೀಕಾಂತನ ಮೇಲೆ ಪ್ರೀತಿ ಜಾಸ್ತಿ. ಖಂಡಿತ ಇಲ್ಲ ಕಣೋ, ಖಂಡಿತ ಇಲ್ಲ. ನೋಡು, ತಾಯಿ ಆದವಳು ಯಾವತ್ತೂ ಈ ಥರ ಮಾಡೋದಿಲ್ಲ. ಅವಳಿಗೆ ಎಲ್ಲ ಮಕ್ಕಳು ಒಂದೇ. ನನಗೂ ಹಾಗೆ ಜಗದೀಶ. ನನಗೆ ನೀ ಬೇರೆ ಅಲ್ಲ, ಶ್ರೀಕಾಂತ ಬೇರೆ ಅಲ್ಲ. ನೀವಿಲ್ಲದೆ ನನಗೆ 1 ನಿಮಿಷನೂ ಇರಕ್ಕಾಗಲ್ಲ. 1 ನಿಮಿಷ ಅಲ್ಲ, 1 ಕ್ಷಣನೂ ಇರಕ್ಕಾಗಲ್ಲ. ನೀವಿಲ್ದಿರೋ ಈ ಮನೆ, ಈ ಪ್ರಪಂಚ ಎಲ್ಲ ಶೂನ್ಯ ಅನ್ಸುತ್ತೆ. ಬರೀ ಖಾಲಿ ಖಾಲಿ ಅನ್ಸುತ್ತೆ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಕಾಯ್ತಿರ್ತೀನಿ. ಅಲ್ಲ ಬಾಬಾ, ಶ್ರೀ ಹೋಗುವಾಗ ಹೋಗ್ತಾ ಇದೀನಿ ಅಂತ ಒಂದ್ ಮಾತು ಕೂಡ ಹೇಳಿಲ್ಲ, ಗೊತ್ತಾ? ನಾನು ಅಲ್ಲೇ ಇದ್ನಲ್ಲ, ಒಂದು ಕ್ಷಣ ನನಗೆ ಶ್ರೀಕಾಂತನ ಹೆಂಡತಿ ನೀನಾ ಅಥವಾ ಈ ಮಲ್ಲಿನ ಅಂತ ಗೊತ್ತೇ ಆಗ್ಲಿಲ್ಲ. ತಿಪ್ಪೆ ಮೇಲೆ ಬಿದ್ದಿರ್ಬೇಕಾದವ್ರಿಗೆಲ್ಲ ಈ ಮನೇಲಿ ಎಂಥ ಮರ್ಯಾದೆ ನೋಡಿ. ಈ ದರಿದ್ರದವಳು ಅಶ್ರೀಗ ಅದೇನ್ ಮಂಕು ಬುದ್ಧಿ ಎರ್ಚಿದಾಳೋ ಏನೋ. ಶ್ರಾವಣಿ, ಈ ಹಳ್ಳಿ ಹುಡುಗಿಯರು ತುಂಬಾ ಚಾಲಾಕಾಗಿರ್ತಾರೆ. ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ತಾರೆ ಅನ್ನಲ್ವಾ, ಆದ್ರೆ ನಮ್ಮ ಮಲ್ಲಿ ದೇಹನೇ ನುಂಕ ಬಿಡ್ತಾರೆ. ಅಲ್ವಾ ಮಲ್ಲಿ? ನಿಲ್ಲಿಸ್ತೀರಾ ನಿಮ್ ಮಾತುಗಳನ್ನ? ಬಾಯಿಗೆ ಬಂದಾಗೆಲ್ಲ ಅಂದಾಯ್ತಲ್ಲ, ಇನ್ನೂ ತೃಪ್ತಿ ಆಗಿಲ್ಲ ನಿಮ್ಗೆ? ಇಲ್ಲಿ ನೋಡಿ, ಯಾರು ನಿಮ್ಗಳ ಕೈಲಿ ಬಾಯಿಗೆ ಬಂದಾಗ ಅನ್ನಿಸ್ಕೊಂಡು ಈ ನರಕದಲ್ಲಿ ಬದುಕಬೇಕು ಅನ್ನೋ ಆಸೆ ಯಾರಿಗೂ ಇರಲ್ಲ. ಪರಿಸ್ಥಿತಿ ಹಾಗೆ ತಂದಿಟ್ಟಿರತ್ತೆ. ಇವಳಿಗೆ ಬಂದಿರೋ ಕೆಟ್ಟ ಪರಿಸ್ಥಿತಿ ಅಂದ್ರೆ ಅವಳು ಬಡತನ. ಅವಳನ್ನ ಈ ಸ್ಥಿತಿಗೆ ತಂದಿಟ್ಟಿದೆ. ಇವಳಿಗಂತ ಕೆಟ್ಟ ಬುದ್ಧಿ ಇಲ್ಲ. ಇವಳೇನು ಅನ್ನೋದು ನನಗೆ ಗೊತ್ತಿದೆ. ನಿಮ್ಮೆಲ್ಲರ ಯೋಗ್ಯತೆನೂ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವಳ ಗಂಡನಿಂದ ಅವಳ ಮೇಲೆ ಇದ್ದಿದ್ದ ಪ್ರೀತಿ ಅಂತೂ ಕಿತ್ಕೊಂಡಾಯ್ತು. ಇನ್ನು ಅವಳ ಪ್ರಾಣನೇ ತೆಗಿಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಅದನ್ನ ಮಾಡಿದ್ರೆ ಸಾಕಲ್ಲ, ಅವಳ ದಾರಿ ಸುಲಭ ಆಗ್ಬಿಡತ್ತೆ. ಏನೋ ಬರೀತಿದ್ದೀರಾ? ನೋಡು, ಏನ್ ಹೇಳ ನೋಡೋಣ. ಶ್ರೀಕಾಂತ ಇದೇನು? ನನಗೆ ಗೊತ್ತಿಲ್ಲ ಅಂತ ಆಗ್ಲೇ ಹೇಳೋದನ್ನ ಚಿಕ್ಕ ಯಜಮಾನ. ಆಯ್ತಾಯ್ತು, ಸರಿ, ಕೋಪ ಮಾಡ್ಕೋಬೇಡ. ಈಗ ನೀನೇ ಹೇಳ್ತೀಯ ನೋಡು. ನೋಡಿ, ಎಲ್ಲಿ ನೀನೇ ನೋಡು, ಹೇಳು ನೋಡೋಣ. ಎರಡು ಒಂದೇ ತರ ಇದೆ. ಹಾ, ಈಗ ನೀನೇ ಓದು. ಮಾ ಹ್ಮ್ ಮಾ ಹ್ಮ್ ಲೀ ನೋಡು. ಲೀ ಮಲ್ಲಿ ಅಷ್ಟೇ. ಹೇಳು, ನಿನ್ಗೂ ಓದಕ್ ಬರೆಯಕ್ಕೆಲ್ಲ ಬರತ್ತೀಗ. ನಾಳೆ ಬೆಂಕಿಯ ಮಡಿಲಲ್ಲಿ